ಇರಾನ್ ಇಸ್ರೇಲ್ ಯುದ್ಧ ಸಂಘರ್ಷದಲ್ಲಿ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಯುದ್ಧದ ಭೂತ ಇರಾನ್, ಇಸ್ರೇಲ್, ಅಮೆರಿಕಾದಲ್ಲಿ ಒಟ್ಟು 700ಕ್ಕೂ ಹೆಚ್ಚು ಮಂದಿಯ ಉಸಿರು ನಿಲ್ಲಿಸಿದೆ. ಸೇಡಿಗೆ ಸೇಡು ಅಂತ ಹಾರ್ಮುಜ್ ಜಲಸಂಧಿ ದಾಟೋಕೆ ಯತ್ನಿಸಿದ್ರೆ ಬೆಂಕಿ ಹಚ್ತೀವಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನ ಇರಾನ್ ನೀಡಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಅಮೆರಿಕಾಗೆ ಇರಾನ್ ಬಿಗ್ ಶಾಕ್ ಕೊಟ್ಟಿದೆ. ಸೌದಿಯಲ್ಲಿದ್ದಂಥ ಅಮೆರಿಕ ರಾಯಭಾರ ಕಚೇರಿಯನ್ನ ಡ್ರೋನ್ ದಾಳಿಯ ಮೂಲಕ ಉಡೀಸ್ ಮಾಡಿದೆ. ಇರಾನ್ ದಾಳಿಗೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಅಮೆರಿಕ ಶಪಥ ಮಾಡಿದೆ. ಇತ್ತ ಪ್ರಬಲ ಗೂಢಾಚಾರಿಕೆಯಿಂದ ಖಮೇನಿ ಖೇಲ್ ಖತಮ್ ಆದಂಥ ಸತ್ಯ ರಿವೀಲ್ ಆಗಿದ್ದು ಹ್ಯಾಕಿಂಗ್ ಗುಟ್ಟು ರಟ್ಟಾಗಿದೆ. ಯುದ್ಧ ಕಾರ್ಮೋಡದ ಮಧ್ಯೆ ದುಬೈನಿಂದ ಸೀಮಿತ ವಿಮಾನಗಳ ಹಾರಾಟ ಆರಂಭವಾಗಿದೆ. ಅಬುಧಾಬಿಯಿಂದ 2 ವಿಮಾನಗಳು ಭಾರತಕ್ಕೆ ಬಂದಿಳಿದು 700 ಮಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಮಧ್ಯೆ ದೇಶದಲ್ಲಿ ಇಸ್ರೇಲ್ ಹಾಗೆ ಇರಾನ್ ಯುದ್ಧದ ಬಗ್ಗೆ ರಾಜಕೀಯ ವಾಗ್ಯುದ್ಧ ಜೋರಾಗಿದ್ದು, ಮೌನವಾಗಿರೋ ಮೋದಿಗೆ ಕಾಂಗ್ರೆಸ್ ಅಧಿನಾಯಕಿ ಕುಟುಕಿದ್ದಾರೆ. ನಭೋಮಂಡಲದಲ್ಲಿ ಅಪರೂಪದ ವಿಸ್ಮಯ. ಕೇತುಗ್ರಸ್ತ ಚಂದ್ರಗ್ರಹಣದ ಗೋಚರವಾಗಿದೆ. ಭಾರತದಲ್ಲಿ 20 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗಿದ್ದು ಬೆಂಗಳೂರಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಣಿಸಿದೆ. ಗ್ರಹಣಕ್ಕೂ ಮುನ್ನ ಬಂದಾದಂಥ ದೇಗುಲಗಳನ್ನು ಗ್ರಹಣದ ಬಳಿಕ ತೆರೆದು ಸ್ವಚ್ಛಗೊಳಿಸಿ ಪೂಜೆ ನೆರವೇರಿಸಲಾಯಿತು. ಐಪಿಎಲ್ ಆರಂಭಕ್ಕೆ ದಿನಗಣನೆ ಆರಂಭವಾಗಿರೋ ಹೊತ್ತಲ್ಲೇ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ಆಡೋದು ಫಿಕ್ಸ್ ಆಗಿದೆ. ಐಪಿಎಲ್ ಫೈನಲ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯಲಿದೆ ಅನ್ನುವಂಥ ಸುದ್ದಿ ಅಭಿಮಾನಿಗಳ ಎದೆ ಬಡಿತವನ್ನ ಹೆಚ್ಚಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.